ಹೊಸ ಬಿಲ್ಡಿಂಗ್ ಕೆಲಸ ಸ್ಟಾರ್ಟ್ ಆಗೋದಿತ್ತು. ಓನರು ಬೋರ್ವೆಲ್ ಪೂಜೆ ಇಟ್ಕೊಂಡಿದ್ದರಿಂದ ಸ್ವಲ್ಪ ಬೇಗನೆ ಬರೋಕ್ಕೆ ಹೇಳಿದರು. ಆದ್ದರಿಂದ ಬೇಗ ಎದ್ದು ರೆಡಿಯಾಗಿ ದೇವರಿಗೆ ಸ್ವಲ್ಪ ನಮಸ್ಕರಿಸಿ ಹಾಗೂ ಎಷ್ಟಾಗುತ್ತೋ ಅಷ್ಟು ಬೇಗ ಚಿಕ್ಕದಾಗಿ ಟಿಫಿನ್ ಮಾಡಿಕೊಂಡು ನಾನು ಹೊರಡಬೇಕಾಯಿತು. ಬ್ರೇಕ್ಫಾಸ್ಟ್ ಆಯಿತು. ಈಗ ಸೈಟಿಗೆ ಹೋಗ್ಬೇಕು. ಒಂದು ಹೊಸ ಸೈಟ್ ಪೂಜೆ ಇದೆ. ಪೂಜೆ ಮುಗಿಸ್ಕೊಂಡು ಇವತ್ತು ನನ್ನ ಮಗನ ಅಡ್ಮಿಷನ್ ಕೂಡ. ನಾ ಬರೋಷ್ಟೊತ್ತಿಗೆ ರೆಡಿಯಾಗಿರ್ತೀಯ ಪೂಜೆ? ರೆಡಿಯಾಗಿರ್ತಿ? ಸ್ಕೂಲಿಗೆ ಜಾಯಿನ್ ಮಾಡಿ ಬರೋಣ ಹೋಗಿ. ಓಕೆ, ಡೀಲ್ ಮಾಡಿ. ಮತ್ತೆ ಡೀಲ್ ಮಾಡಿ. ಸ್ಕೂಲಾಗ ಏನು ಕೊಡ್ತಾರಪ್ಪ ಇವತ್ತು ನಿಂಗೆ? ಬ್ಯಾಗ್ ಮತ್ತು ಏನು ಕೊಡ್ತಾರೆ? ಟಿಂಟಿನ್ ಬಸ್ ಅಲ್ಲಿ ಕೊಡಲ್ಲ, ಅಲ್ಲೆಲ್ಲ ಆಟ ಆಡೋದಿರ್ತೈತಿ. ಓಕೆ, ನಾನು ಸೈಟ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡ್ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ ಅಂತ. ಓಕೆ, ಬಾಯ್ ಮಾಡ. ನನ್ನ ಮಗುಗೆ ಹಾಗೂ ಫ್ಯಾಮಿಲಿಗೆ ಬಾಯ್ ಹೇಳಿ ಹೊರಟೆ. ಕರೆಕ್ಟಾಗಿ ಪೂಜೆ ಸ್ಟಾರ್ಟ್ ಆಗಿತ್ತು. ಪೂಜೆ ತುಂಬಾ ಚೆನ್ನಾಗಾಯಿತು. ಒಂದೊಳ್ಳೆ ಪೂಜೆ ಕಾರ್ಯಕ್ರಮ ಮಾಡಿ ಒಂದು ಶುಭಾರಂಭ ಮಾಡೋದ್ರಿಂದ ಅದು ಮನಸ್ಸಿಗೆ ಒಂದು ರೀತಿ ಸಂತೃಪ್ತಿ. ಎಲ್ಲ ಓನರ್ಗೆ ಎಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅವರು ಮೇಡಮ್ಗೆ ಎಲ್ಲರಿಗೂ ವಿಶ್ ಮಾಡಿ ಅಲ್ಲಿಂದ ಬೋರ್ ಕೆಲಸ ಸ್ಟಾರ್ಟ್ ಆದಮೇಲೆ ನಾನು ಚಿಕ್ಕದಾಗಿ ಅಲ್ಲೂ ಒಂದು ಸ್ವಲ್ಪ ಟಿಫಿನ್ ಅರೇಂಜ್ ಮಾಡಿದರೆ ಅದು ಮುಗಿಸಿ ಹಾಗೂ ನನ್ನ ಆಫೀಸ್ ಸ್ಟಾಫ್ಗೆ ನೆಕ್ಸ್ಟ್ ಏನು ಸೈಟ್ ವಿಸಿಟ್ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ವಿವರಿಸಿ ಅಲ್ಲಿಂದ ಆನ್ ದ ವೇ ಇನ್ನೊಂದು ಸೈಟ್ ಇತ್ತು. ಸೈಟಿಗೆ ವಿಸಿಟ್ ಮಾಡಿ ಏನೇನು ನಡೀತಾ ಇದೆ ವರ್ಕು ಎಲ್ಲ ಚೆಕ್ ಮಾಡಿಕೊಂಡು ಓನರ್ ಜೊತೆ ಸ್ವಲ್ಪ ಲೈಟಾಗಿ ಮಾತಾಡಿಕೊಂಡು ಅಲ್ಲಿಂದ ನಾನು ಮನೆಗೆ ಬಂದೆ. ನನ್ನ ಧರ್ಮಪತ್ನಿ ಈಗ ಪಾಪಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಸಕ್ಕೆ ರೆಡಿಯಾಗಿವಿ. ಟ್ವಿಸ್ಟ್ ಏನು ಅಂದರೆ ಫೋಟೋಸು ಸಿಕ್ತಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಸಿಕ್ತು, ಫೋಟೋ ಸಿಕ್ತಿಲ್ಲ. ಎಲ್ಲಿದೆ ಫೋಟೋಸ್? ನೀವು ಇಟ್ಟಿದ್ದಾರೆ ಸರಿಯಾಗಿ ಇಟ್ರೆ ಸಿಗ್ತೈತಿ. ಎಲ್ಲಿ ಬೇಕಾದ್ರೆ ಇಟ್ರೆ. ಫೋಟೋಸ್ ಎಲ್ಲ ಹುಡುಕಿ ಆಯಿತು. ಮಗ ಫಸ್ಟ್ ಟೈಮ್ ಅಡ್ಮಿಷನ್ ಮಾಡಿಸ್ತಿರೋದ್ರಿಂದ ಸ್ಕೂಲಿಗೆ ದೇವರಿಗೆ ನಮಸ್ಕರಿಸಿ ಅವರ ಅಜ್ಜಿ ಹಾಗೂ ತಾತನಿಗೂ ಕೂಡ ನಮಸ್ಕರಿಸಿ ಹಾಗೂ ಅವರ ಮುತ್ತಜ್ಜಿ ಒಬ್ಬರಿದ್ದಾರೆ, ಅಂದರೆ ನನಗೆ ಅಜ್ಜಿ ಆಗಬೇಕು, ಅವ್ರಿಗೂ ಕೂಡ ನಮಸ್ಕರಿಸಿ ಅಲ್ಲಿಂದ ಬ್ಲೆಸ್ಸಿಂಗ್ಸ್ ತಗೊಂಡು ಮುಂದೆ ಪಾಪುನ ಅಡ್ಮಿಷನ್ ಮಾಡ್ಸೋಕ್ಕೆ ಹೊರಟೆ. ಇದೇ ಊರೇ ಹತ್ರನೇ ಐತಿ. ನಮ್ಮ ಅಜ್ಜಿಗೆಲ್ಲ ಜೋರಾಗಿ ಹೇಳ್ಬೇಕು, ಒಂದ್ ಸ್ವಲ್ಪ ಕಿವಿ ಮಂದ. ಇಲ್ಲ ಅಜ್ಜಿ, ಇಲ್ಲ ಎಲ್ಲ ಅಜ್ಜಿಗೆ ನಮಸ್ಕಾರ ಮಾಡಿ ಈಗ ಸ್ಕೂಲ್. ಯಾವ ಸ್ಕೂಲ್ ರೇಷನ್ ಇಂದೀಗ? ಇನ್ನೊಂದ್ಸಲ ಹೇಳು. ರಿದಮ್ ಕಿಡ್ಸ್ ಅಂತ. ಪಾಪ ಇನ್ನೂ ಅನ್ನಕ್ಕೆ ಬರಲ್ಲ ಕ್ಲಿಯರ್ ಆಗಿ. ಏನಪ್ಪ ಸ್ಕೂಲ್ಗೆ ಇವತ್ತು ಜಾಯ್ನ್ ಆಗ. ದೇವರ ಆಶೀರ್ವಾದ ನಿನ್ನ ಮೇಲಿರಲಿ. ಇವತ್ತಿಂದ ನಿನಗೆ ವಯಸ್ಸು 25 ವರ್ಷ ಆಗೋವರೆಗೂ ರೆಸ್ಟೇ ಅಲ್ಲ. ನೋಡಿ ರಿಷು, ಇವತ್ತಿಂದ 25 ವರ್ಷ ಆಗೋವರೆಗೂ ರೆಸ್ಟ್ ಇಲ್ಲ ನಿಂಗೀಗ. ನರ್ಸರಿ ಜಾಯ್ನ್ ಆದ್ರೆ ಓದ್ತಿ ಎಷ್ಟು ವರ್ಷ? ಓಕೆಯಾ?